ಹಲೋ ಎವ್ರಿವನ್, ಇವತ್ತು ನಾವು ಮಾಡ್ತಿರೋದು ಹೆಲ್ದಿಯಾದ ಜೋಳದ ಕಡ್ಬನ್ನು. ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವ ಮೇಲೆ ಹುರ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆಂದ ಬೇಯಬೇಕು, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಇದಕ್ಕೆ ಜೀರಿಗೆ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಜೋಳದ ಹಿಟ್ಟಿಗೆ ಜೀರಿಗೆ, ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ನಾನು ಬಿಸಿ ನೀರಲ್ಲಿ ನಾದಿಟ್ಟಿದ್ದೆ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಈರುಳ್ಳಿ ಸಣ್ಣ ಹೆಚ್ಚಿರೋದು, ಹಸಿ ಖಾರ, ಹಸಿಮೆಣಸಿನ್ಕಾಯಿ ಖಾರ ಆಗಲೇ ಮಾಡಿದ್ವಲ್ಲ ಅದು. ಈಗ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಮೊದಲೇ ಸ್ವಲ್ಪ ಹಿಟ್ಟಲ್ಲಿ ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಚೆಂದ ನಾದ್ಕೋಬೇಕಿದ್ನ. ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಜಿಗುಟು ಅಂತೀವಿ ನಾವು ರೊಟ್ಟಿಗೆ ಹಾಕೋಕ್ಕೆ. ಇದನ್ನು ಹಾಕ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ, ತೆಳ್ಳಕ್ಕಾಗತ್ತೆ ಅನಿಸುತ್ತೆ. ನೋಡೋಣ. ಏನಿಲ್ಲ, ತೆಳ್ಳಕ್ಕಾಯ್ತು ಅಂದರೆ ಒಂಚೂರು ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ತೆಳ್ಳಕ್ಕಾಯ್ತು ಒಂಚೂರು. ಇದಕ್ಕೆ ಹಿಟ್ಟು ಹಾಕ್ಕೊತೀನಿ ನಾನು. ಆಮೇಲೆ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಇದಕ್ಕೆ ಈಗ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಹಿಟ್ಟು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟು ನಮಗೆ ಗೋಧಿ ಚಪಾತಿ ಮಾಡ್ಕೊತೀವಲ್ಲ ಅಥವಾ ರೊಟ್ಟಿ ಮಾಡ್ಕೊತೀವಲ್ಲ ಆ ಹದಕ್ಕೆ ಬಂದರೆ ಸಾಕು. ಚೆಂದ ನಾದ್ಕೊಳ್ಳೋಣ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಜೋಳದ ಹಿಟ್ಟಕ್ಕೆ ತಣ್ಣನೆ ನೀರು ಹಾಕಬೇಡಿ, ಯಾವತ್ತೂ ಬಿಸಿ ನೀರು ಹಾಕಬೇಕು. ಇಲ್ಲ ಜಿಗಿಟಾಗಲ್ಲ. ಇಲ್ಲಾಂದರೆ ನಿಮ್ಗೆ ರೊಟ್ಟಿ ಅಥವಾ ಏನೋ ಮಾಡಬೇಕಂದ್ರೆ ಜಿಗಿಟಾಗಲ್ಲ. ಆಮೇಲೆ ಚೆಂದ ನಾದ್ಕೋಬೇಕು. ಈಗ ಈ ಹಿಟ್ಟಿಂದ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನ ತಗ್ತಿದ್ದೀನಿ. ಸ್ವಲ್ಪ ಸಣ್ಣ ಮಾಡ್ಕೊಂಡು ಇಡ್ತಿದ್ದೀನಿ. ತುಂಬ ಹೆಲ್ದಿ, ಆಯಿಲ್ ಕಡಿಮೆ ಇರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ಅದು ತುಂಬಾ ಹೆಲ್ದಿ. ಈಗ ಕಾಯ್ತಿರೋ ನೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕಿ ಅಂದರೆ ಅದನ್ನು ಬೇಯಕ್ಕಿಟ್ಟ ತಕ್ಷಣ ಒಂದಕ್ಕೊಂದು ಹಿಟ್ಟು ಹತ್ಕೋಬಾರ್ದು ಅಂತ ನೀರನ್ನೆಲ್ಲ ಹಾಕ್ತಿದ್ದೀನಿ. ಕಡುಬು ಒಂದೊಂದಾಗಿ ಬಿಡಿ, ಇಲ್ಲಾಂದರೆ ಅಂಟ್ಬಿಡುತ್ತೆ. ಕುದಿಯಕ್ಕೆ ಬಿಡಿ. ಅದು ಚೆಂದ ಬೆಂದಮೇಲೆ ತಾನಾಗೆ ಮೇಲೆ ಬರುತ್ತೆ. ನೋಡಿ, ಮೇಲೆ ಬರ್ತಿದೆ. ಮೇಲೆ ಕಾಣ್ತಿದೆಯಲ್ಲ, ಈ ಥರ ಮೇಲೆ ಬಂದರೆ ನಮ್ಮ ಕಡುಬು ರೆಡಿ ಆಗ್ತಿದೆ ಅಂತ. ಆಯಿಲ್ ಕಡಿಮೆ ಅಂಥದ್ದು ಏನೂ ಇಲ್ಲ, ತುಂಬ ಹೆಲ್ತಿ ಫುಡ್ಡು. ಆಲ್ಮೋಸ್ಟ್ ಬೆಂತು. ಇನ್ನು ಈಗ ತೆಗಿತಿದ್ದೀನಿ. ನಿಧಾನಕ್ಕೆ ತೆಕ್ಕೊಳ್ಳಿ. ಇದು ಈ ಥರ ಕಾಣುತ್ತೆ ಬೆಂದ ತಕ್ಷಣ. ಕಡ್ಬನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದನೇ ತುಂಬ ಹೆಲ್ತಿ. ಜೋಳದ ಹಿಟ್ಟು ಹೆಲ್ದಿ, ಸಬ್ಬಸಿಗೆನೂ ಹೆಲ್ದಿ ಆಗಿರುವಾಗ ಇದು ಟೋಟಲ್ ಹೆಲ್ದಿ ಫುಡ್ಡು. ಸಬ್ಬಸಿಗೆಯಲ್ಲಿ ವಿಟಮಿನ್ ಎ, ಸಿ, ಐರನ್ ಕಂಟೆಂಟು,
ಕ್ಯಾಲ್ಶಿಯಮ್ಮು, ಆ್ಯಂಟಿ ಆಕ್ಸಿಡೆಂಟ್ಸು ಎಲ್ಲ ಇರೋದ್ರಿಂದ ತುಂಬ ಒಳ್ಳೆಯದು. ಫೈಬರ್ ರಿಚ್ ಫುಡ್ ಇದು. ಕಡುಬು ರೆಡಿ ಇದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಕುದಿದ ಮೇಲೆ ಕಡುಬು ಮೇಲೆ ತೇಲತ್ತೆ. ಕುದಿದ ಮೇಲೆ ಅಂದರೆ ಬೇಯ್ದ ಮೇಲೆ. ಈ ಕಡೆ ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಇದು ಸಬ್ಬಸಿಗೆ ಒಗ್ಗರಣೆ ಕೊಡೋಕ್ಕೆ. ಇದಕ್ಕೆ ಜೀರಿಗೆ ಹಾಕ್ಕೊತಿದ್ದೀನಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊತಿದ್ದೀನಿ. ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊಂಡಿದ್ದು ಒಂಚೂರು ಬೇಯಿಸ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪು ಡೆಲಿವರಿ ಆದಮೇಲೆ ಲ್ಯಾಕ್ಟೇಷನ್ ತುಂಬ ಒಳ್ಳೆಯದು ಅಂತ. ಟೋಟಲ್ ಆಗಿ ಹೇಳಬೇಕಂದ್ರೆ ಸಬ್ಬಸಿಗೆ ಒಂದು ತುಂಬ ಒಳ್ಳೆಯ ಫುಡ್ಡು. ಆಫನ್ ಆಗಿ ಯೂಸ್ ಮಾಡಿ ಊಟದಲ್ಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ಇದೊಂಚೂರು ಈ ಥರ ಬೇಯಲಿ. ಬೇಂದಾದ ತಕ್ಷಣ ಉಪ್ಪು ಹಾಕ್ಕೊಳ್ತಿದ್ದೀನಿ. ಮೊದಲೇ ಉಪ್ಪು ಹಾಕಿದರೆ ನಮಗೆ ಅಳತೆ ಗೊತ್ತಾಗಲ್ಲ. ಈಗ ಹಾಕೊಳ್ಳೋ ಟೈಮು ಇದಕ್ಕೆ ಖಾರ ಹಾಕ್ಕೊತಿದ್ದೀನಿ. ಅರ್ದಿಟ್ಟಿರೋದು ಮಿಕ್ಸಿ ಮಾಡಿದ್ದು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡಿಟ್ಕಿರೋದು ಕಡುಬನ್ನು ಇದಕ್ಕೆ ಹಾಕ್ಕೊತಿದ್ದೇನೆ. ಒಂದೊಂದಾಗಿ ಹಾಕ್ಕೊಳ್ಳಿ. ಎಲ್ಲ ಕಡುಬನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಕಡುಬು ಕಟ್ಟಾಗೋ ಚಾನ್ಸ್ ಇರುತ್ತೆ. ನಿಧಾನಕ್ಕೆ ಸಬ್ಬಸಿಗೆ ಸೊಪ್ಪು ಎಲ್ಲ ಕಡುಬಿಗೆ ಹೊತ್ತಿದ್ರು ಸಾಕು. ಮಾಡ್ಕೊತೀನಿ ನೋಡಿ, ನೀವು ಒಂದ್ಸರಿ ಮಾಡ್ಕೊತಿದ್ರೆ ಸಾಕು. ವೀಕ್ಲಿ ಪ್ರತಿ ವೀಕ್ ಮಾಡ್ಕೊತಿರ್ತೀರ, ಅಷ್ಟು ಟೇಸ್ಟಿ ಫುಡ್ ಇದು. ಇದನ್ನ ನೀವು ಬ್ರೇಕ್ಫಾಸ್ಟ್ ಎಲ್ಲ ತಿನ್ಬೋದು ಅಥವಾ ಹಾಗೆ ಸ್ನ್ಯಾಕ್ಸ್ ಥರನೂ ತಿನ್ಬೋದು. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ. ಹಾಗೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.